Dear students, in the previous slide we had seen about the code of ethics for the different institutions or say organizations. In the previous slide it was for Indian Institute or Institution of Engineers, IEE, their code of ethics, when it was established, what are the preambles, and then tenets, the code ethics, etc. Accordingly, this slide contains say code of ethics of Indian Institute of Material Management. ಈ ಇನ್ಸ್ಟಿಟ್ಯೂಟ್ ಆಗಲಿ ಅಥವಾ ಇವರು ಯಾವ ರೀತಿ ಎಥಿಕ್ಸನ್ನು ಇಟ್ಕೊಂಡಿದ್ದಾರೆ ಅಂಥೇಳಿ, ಪ್ರತಿಯೊಂದು ಅವ್ರವ್ರ ಆರ್ಗನೈಜೇಷನ್ನಲ್ಲಿ ಸ್ಲೈಟ್ ಡಿಫ್ರೆನ್ಸಸ್ ಇರ್ತವೆ. ಸೇಮ್ ಪರ್ಪಸ್ ಈಸ್ ಸೇಮ್, ದೇ ಹ್ಯಾವ್ ಟು ಫಾಲೋ ಮಾರಲ್ ವ್ಯಾಲ್ಯೂಸ್, ರೆಸ್ಪಾನ್ಸಿಬಿಲಿಟೀಸ್, say, and each corporate member of the organization, including all of them, with safety, welfare, ಪಬ್ಲಿಕ್ ವೆಲ್ಫೇರ್, ಎನ್ವಿರಾನ್ಮೆಂಟ್, ಇದೆಲ್ಲ ಇರ್ತದೆ. ಅದರಲ್ಲೇ ಸ್ವಲ್ಪ ಸ್ಲೈಟ್ ಚೇಂಜಸ್ ಇರ್ತದೆ. ಈ ಇನ್ಸ್ಟಿಟ್ಯೂಟ್ ಅಥವಾ ಆರ್ಗನೈಜೇಷನ್ ಡಿಪೆಂಡ್ಸ್. ಅಲ್ಲಿ ಸೇ ಹೈಯರ್ ಅಥಾರಿಟೀಸ್ ಏನು ಮಾಡಿರ್ತಾರೆ ಒಂದು ಸ್ಟಾರ್ಟಿಂಗ್ ಬೈಲಾ ಅಂಥೇಳಿ, ಆ ಪ್ರಕಾರ ನಡ್ಕೊಂಡು ಹೋಗಬೇಕು ಅಂಥೇಳಿ. ಸೊ ಅದರ ಪ್ರಕಾರ ಇಲ್ಲಿ ಕೋಡ್ ಆಫ್ ಎಥಿಕ್ಸ್ IIMMದು ನೋಡಿ, ಕನ್ಸಿಡರ್ ಫಸ್ಟ್ ದ ಟೋಟಲ್ ಇಂಟ್ರೆಸ್ಟ್ ಆಫ್ ಒನ್ಸ್ ಆರ್ಗನೈಜೇಷನ್. ಯಾವ ಇನ್ ಆಲ್ ಟ್ರಾನ್ಸಾಕ್ಷನ್ಸ್ ಅಂದರೆ ಎಲ್ಲ ವ್ಯವಹಾರದಲ್ಲಿ ಕಂಪ್ಲೀಟ್ ಇಂಟ್ರೆಸ್ಟ್, ರೆಸ್ಪಾನ್ಸಿಬಿಲಿಟಿ ವರ್ಕ್ ಆಗಬೇಕು ಅಂಥೇಳಿ, ಆರ್ಗನೈಜೇಷನ್ ಇಂಟ್ರೆಸ್ಟ್ನಲ್ಲೇ ಆಗಬೇಕು ಅಂಥೇಳಿ. ಅಂದರೆ ಅದರದ್ದು ಲಾ ಏನಿದೆ ವಿತ್ ಎಥಿಕ್ಸ್ ಆಗಬೇಕು ಅಂಥೇಳಿ. ಅದು ಸೆಲ್ಲಿಂಗ್ ಇರಲಿ, ಮಾರ್ಕೆಟಿಂಗ್, ಆರ್ ಸೇ ಎಕ್ಸ್ಪೆಂಡಿಚರ್ ಮಾಡೋದಿರಲಿ, ಎಕ್ಸ್ಪೆನ್ಸಸ್ ಆಗಲಿ, ಯಾವುದೇ ಆಗಲಿ, ಸೊ ವರ್ತ್ ವಿತ್ ಬೈ ಫಾಲೋಯಿಂಗ್ ದಿ ಮಾರಲ್ ವ್ಯಾಲ್ಯೂಸ್ ದೇ ಶುಡ್ ಬಿ ಫಾಲೋಡ್ ಅಂಥೇಳಿ. ನೋಡಿ, ಟು ಬೈ ವಿದೌಟ್ ಪ್ರಿಜುಡ್ಯೂಸ್, ಸೀಕಿಂಗ್ ಟು ಅಬ್ಟೈನ್ ದ ಮ್ಯಾಕ್ಸಿಮಮ್ ಅಲ್ಟಿಮೇಟ್ ವ್ಯಾಲ್ಯೂ ಫಾರ್ ಈಚ್ ರುಪಿ ಎಕ್ಸ್ಪೆಂಡಿಚರ್. ಪ್ರತಿಯೊಂದು ಏನು ಎಕ್ಸ್ಪೆನ್ಸ್ ಇದೆ ಅಥವಾ ಸೆಲ್ ಮಾಡೋದಾಗಲಿ, ಎಕ್ಸ್ಪೆಂಡಿಚರ್ಸು ವರ್ತಾಗಿ ಅದನ್ನು ಫಾಲೋ ಅಪ್ ಮಾಡಿರಬೇಕು ಅಂಥೇಳಿ, ಅದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗಬೇಕು ಅಂಥೇಳಿ. ದಟ್ಸ್ ದ ಮೀನಿಂಗ್. ಸೊ ಸೇ ಮೀನ್ಸ್ ಸೆಲ್ಲಿಂಗ್ ಆಗಲಿ, ಪರ್ಚೇಸಿಂಗ್, ಯಾವ ಥರದಲ್ಲಾದರೂ ಟ್ರುತ್, ಆನೆಸ್ಟಿ, ಆಲ್ ಹ್ಯಾವ್ ಟು ಬಿ ಸೇ ಫಾಲೋಡ್ ಅಂಥೇಳಿ. ಸೊ ಅಂದರೆ ಬ್ರೈಬ್, ಗಿಫ್ಟ್ಸ್, ಎಟ್ಸೆಟ್ರಾ, ಮತ್ತು ಬೇರೆ ಏನು ಇನ್ವಾಲ್ವ್ಮೆಂಟ್ ಆಗೋದು, ಸೇ ಅದರ್ ಥಿಂಗ್ಸ್ ಆ್ಯಂಡ್ ಆಲ್, ಅದರ್ ದೆನ್ ಸೇ ಆರ್ಗನೈಜೇಷನ್ಸ್ ಇಂಟ್ರೆಸ್ಟ್ ಶುಡ್ ನಾಟ್ ಬಿ ಫಾಲೋಡ್ ಆರ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಅಂತ. ಅದರ ಬಗ್ಗೆನೇ ಇದು ಎಲ್ಲ. ದೆನ್ ಸೇ ಟು ರೆಸ್ಪೆಕ್ಟ್ ಒನ್ಸ್ ಆಬ್ಲಿಗೇಷನ್ಸ್ ಆ್ಯಂಡ್ ದೋಸ್ ಒನ್ಸ್ ಆರ್ಗನೈಜೇಷನ್ consistent with good business practice. So that is a code of IIM. And another is there, Engineering Council of India. Idu another say say council, you can say, which were formed in 2002. ಸೊ ದ್ಯಾಟ್ ಅದು ಆಬ್ಜೆಕ್ಟಿವ್ ಯಾವುದು, ಕೋಡ್ ಆಫ್ ಎಥಿಕ್ಸ್. ಕೆಲವೊಂದು ಕಾಮನ್ ಆಗಿ ಕೆಲವೊಂದು ಕೋಡ್ ಆಫ್ ಎಥಿಕ್ಸನ್ನು ಇಟ್ಕೊಂಡು ಫಾರ್ಮ್ ಆಯಿತು. ಕಾಮನ್ ಅಂತಂದರೆ ಈ ಎಂಜಿನಿಯರಿಂಗ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಯಾವ್ಯಾವುದೆಲ್ಲ ಬರ್ತವೆ ನೋಡಿ. IEI, IETE, ದೆನ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಅಸೋಸಿಯೇಷನ್ನು, ಆಮೇಲೆ AICTE, ಇವೆಲ್ಲ ಒಂದೊಂದು ಸೇ ಸಂಸ್ಥೆ ಅಂತ ಹೇಳ್ಬೋದು. ಈಗ AICTE ಅನ್ನುವಂಥದ್ದು ಟೆಕ್ನಿಕಲ್ಗೆ ಸಂಬಂಧಪಟ್ಟದ್ದು, ಆಮೇಲೆ ಡಿಗ್ರಿ ಬೇರೆ ಎಲ್ಲದಕ್ಕೂ ಸಂಬಂಧಪಟ್ಟದ್ದು, ಅದೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಇದರಲ್ಲಿ. NBA ಆರ್ ಆಲ್ ಮೆಂಬರ್ಸ್ ಆಫ್ ದಿಸ್ ಕೌನ್ಸಿಲ್. ಸೊ
and the details was drafted in 2004. ಸೊ ಇದೆಲ್ಲದಕ್ಕೂ ಸೇರಿ ಕಾಮನ್ ಆಗಿ ಒಂದು ಕೋಡ್ ಆಫ್ ಎಥಿಕ್ಸ್ ಫಾರ್ಮ್ ಆಯಿತು ಅಂತ. ಅವು ಯಾವ್ಯಾವ ಕೋಡ್ ಆಫ್ ಎಥಿಕ್ಸ್ ಅನ್ನು ನೋಡ್ಬೋದು ನೀವು. ಪ್ರಿಯಾಂಬಲ್ ಅಗೇನ್ ಅಂದರೆ ಎ ನೋಟ್ ಆರ್ ಮುನ್ನುಡಿ ಅಂತ ಹೇಳ್ಬೋದು, ಅಥವಾ ಸ್ಟೇಟ್ಮೆಂಟ್ ಮಾಡ್ಕೊಳ್ತಾರಲ್ಲ, ಹಿಂದಿನ ಸ್ಲೈಡ್ನಲ್ಲಿ ಇತ್ತು ನೋಡಿ. ಸೊ ಪ್ರೊಫೆಷ್ನಲ್ ಎಂಜಿನಿಯರ್ಸ್ ಆ್ಯಂಡ್ ಕನ್ಸಲ್ಟಿಂಗ್ ಎಂಜಿನಿಯರ್ಸ್ in the organizations are their profession that affect the quality of life of all people and economy of all in the society. So therefore ethics becomes fundamental values for their profession. So say again, the following are code of ethics that engineers should adhere, ಅಂದರೆ should follow ಅಂತ ಹೇಳಿ, while dealing with public, clients, employers and employees. ಸೊ ಈ ಕೋಡ್ ಆಫ್ ಎಥಿಕ್ಸ್ನ ಇದೆಲ್ಲ ಸಂಸ್ಥೆಗೂ ಸಂಬಂಧಪಟ್ಟದ್ದು ಅಂಥೇಳಿ ಆರ್ಟಿಕಲ್ ಫಾರ್ಮ್ನಲ್ಲಿ ಫ್ಯೂ ಪಾಯಿಂಟ್ಸ್ ಮುಂದಿನ ಮತ್ತು 2 ಸ್ಲೈಡ್ಸ್ನಲ್ಲಿ ಇದೆ ನೋಡಿ. ಅಗೇನ್ ಸೇಮ್ ಒಂದನೇದು ಆರ್ಟಿಕಲ್ 1ರಲ್ಲಿ ಏನೇನು ಯಾವ್ಯಾವ್ದು ಎಥಿಕ್ಸ್ ಬರ್ತದೆ ನೋಡಿ. ಪಬ್ಲಿಕ್ ಸೇಫ್ಟಿ. ಸೊ ಎಂಜಿನಿಯರ್ಸ್ ಏನು ಮಾಡಬೇಕು, ಫಾಲೋ ಮಾಡಬೇಕು, ಎನ್ಶೂರ್ ಮಾಡ್ಕೊಳ್ಬೇಕು ಅಂತೇಳಿ ಸೇಫ್ಟಿ, ಹೆಲ್ತ್, ವೆಲ್ಫೇರ್ ಆ್ಯಸ್ ಇಟ್ ವಾಸ್ ಸೆಡ್ ಇನ್ ದ ಪ್ರೀವಿಯಸ್. ಅದು ಇದ್ದೇ ಇರ್ತದೆ, ಅದು ಬೇಕೇ ಬೇಕು. ಯಾವುದೇ ಸಂಸ್ಥೆ ಆಗಲಿ, ಯಾವುದೇ ಆರ್ಗನೈಜೇಷನ್ ಆಗಲಿ, ಸ್ಲೈಟ್ ಚೇಂಜಸ್ ಆ್ಯಸ್ ಐ ಸೆಡ್. ಕಾಂಪ್ಲಯನ್ಸ್ ವಿತ್ ಸೋಷಿಯಲ್ ಆರ್ಡರ್. ದಿಸ್ ಸೇಸ್ engineers should abide by the laws of land in which the work is performed. Then ಪಾರ್ಶಿಯಾಲಿಟಿ ಇರಬಾರ್ದು, ಫೇರ್ನೆಸ್ ಇರಬೇಕು, ಅಂದರೆ ಟ್ರಾನ್ಸ್ಪರೆಂಟ್ ಇರಬೇಕು ಅವ್ರ ವರ್ಕಲ್ಲಿ. ಯಾವುದೇ ರೀತಿ ಕಾಸ್ಟ್, ರಿಲಿಜನ್ ಯಾವುದೂ ನೋಡುವಂಥದ್ದಲ್ಲಿ. ಸೊ ಎಂಜಿನಿಯರ್ ಶಾಲ್ ಟ್ರೀಟ್ ಫೇರ್ಲಿ ಇನ್ ಆಲ್ ಪರ್ಸನ್ಸ್. ಓಕೆ, ದೆನ್ ಅಲಾಂಗ್ ವಿತ್ ದ್ಯಾಟ್, ಆ್ಯಸ್ ವಿ ಸೆಡ್, so the environmental protection should also be there with respect to health and clean environment concerned. ಆರ್ಟಿಕಲ್ 1ರಲ್ಲಿ ಅದು ಹೇಳ್ತದೆ. ಆರ್ಟಿಕಲ್ 2ದಲ್ಲಿ ನೋಡಿ, ಸೇ ರೆಸ್ಪಾನ್ಸಿಬಿಲಿಟಿ ಟು ಮೇಂಟೈನ್ ಹೈ ಸ್ಟ್ಯಾಂಡರ್ಡ್ ಆಫ್ ಪ್ರೊಫೆಷ್ನಲ್ ಕ್ವಾಲಿಟಿ ಓರಿಯೆಂಟೆಡ್ ಡೆವಲಪ್ಮೆಂಟ್ ಆಫ್ ಟೆಕ್ನಿಕಲ್ ಆ್ಯಂಡ್ ಮ್ಯಾನೇಜರಿಯಲ್ ಸ್ಕಿಲ್ಸ್ and undertake assignment where professionally competent. Then performance responsibility. Then proper verification of documents and production processes. It is to say, as far as responsibility concerned, responsibility on quality ಕಡೆಗೆ ಟೆಕ್ನಿಕಲ್ ಮತ್ತು ಮ್ಯಾನೇಜರಲ್ ಸ್ಕಿಲ್ಸ್ ಇದು. ದೆನ್ ಕಾಂಪಿಟೆನ್ಸಿ ಅಥವಾ ಕಾಂಪಿಟೆಂಟ್ ಕನ್ಸರ್ನ್ಡ್. ಆಮೇಲೆ ಡಾಕ್ಯುಮೆಂಟ್ಸ್ ಆ್ಯಂಡ್ ಪ್ರೊಡಕ್ಷನ್ ಪ್ರೊಸೆಸ್ನಲ್ಲಿ ರೆಸ್ಪಾನ್ಸಿಬಿಲಿಟಿಗೆ ಸಂಬಂಧಪಟ್ಟದ್ದು ಆರ್ಟಿಕಲ್ 2 ಆ್ಯಸ್ ಫಾರ್ ಆಸ್ ವಾಟ್ ವಿ ಕ್ಯಾನ್ ಸಿ ಹಿಯರ್. ಆರ್ಟಿಕಲ್ 3ದಲ್ಲಿ ಏನು ಹೇಳ್ತದೆ, ಒಂದನೇದು ಆಬ್ಲಿಗೇಷನ್ಸ್ ಟು ಮೇಂಟೈನ್ ಹೈ ಸ್ಟ್ಯಾಂಡರ್ಡ್ ಆಫ್ ಪರ್ಸನಲ್ ಬಿಹೇವಿಯರ್ ಇನ್ ಎ ರೆಸ್ಪಾನ್ಸಿಬಲ್ ಮ್ಯಾನರ್. ಒಂದು. ಸೊ ದೆನ್ honesty and integrity in professional dealings. Then compensation for service rendered. Then professional opinion and relationship with the employer and employee who is working in a particular organization. Communications ಇರ್ಬೋದು, ಅಥವಾ ಸೇ ಮ್ಯೂಚುವಲ್ ಆಬ್ಲಿಗೇಷನ್, ಟ್ರಸ್ಟ್, ನಂಬಿಕೆ ಇರಬೇಕು ಅಂತ ಹೇಳಿ. ಆನೆಸ್ಟಿಯಿಂದ ಮಾಡಬೇಕು, ವರ್ಕ್ ಮಾಡಬೇಕು, ಜೊತೆಗೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಶುಡ್ ಬಿ ದೇ ಅಂಥೇಳಿ ಮೀನಿಂಗ್. ಜಸ್ಟ್ ಇಫ್ ಯು ರೀಡ್ ಇಟ್ ಒನ್ಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಅದರ ಜೊತೆಗೆ ಆರ್ಗನೈಜೇಷನ್ ಬೆಳವಣಿಗೆ ಜೊತೆಗೆ ಸೆಲ್ಫ್ ಡೆವಲಪ್ಮೆಂಟು ಆಗಬೇಕು, ಮಾಡಿಕೊಡ್ಬೇಕು ಅಂತೇಳಿ, ಸೆಲ್ಫ್ ಪ್ರಮೋಷನ್. ಆಮೇಲೆ ಎಂಪ್ಲಾಯರ್ಸ್ ಬಿಸ್ನೆಸ್ ಸೀಕ್ರೆಟ್. ದೆನ್ ಪರ್ಸ್ನಲ್ ಕಾನ್ಫ್ಲಿಕ್ಟ್ಸ್, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕಂತೇಳಿ. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ which we have discussed in the previous slides and all. So that in that way the behavior should also be properly should be there in the organization or where
the engineer is working inside maybe or outside the or in the work field.